ಕೊಡುತ್ತೆ, ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕೊಡುತ್ತೆ. ಇದು ಉತ್ಪತ್ತಿಯಾದಾಗ ನಮಗೆ ಸ್ವಲ್ಪ ಖುಷಿಯಾಗ್ತದೆ ಮತ್ತು ಅದರಿಂದ ಪ್ರೇರಣೆ ಕೂಡ ಸಿಗುತ್ತೆ. ಇದು ಒಬ್ಬ ಮನುಷ್ಯನಿಗೆ ಸಾಕಾಗುವಷ್ಟು ಬಿಡುಗಡೆ ಆಗ್ತದೆ ಮೆದುಳಿನಲ್ಲಿ. ಆದರೆ ಈ ಹೊಗೆ ಸೊಪ್ಪಿನ ಪದಾರ್ಥಗಳು, ಗಾಂಜಾ, ಅಫೀಮು ಈ ಥರದ ವಸ್ತುಗಳನ್ನು ಸೇವನೆ ಮಾಡಿದಾಗ ಅತಿಯಾಗಿ ನಮ್ಮ ಮೆದುಳಿನಲ್ಲಿ ಈ ಡೋಪಮೈನ್ ಅಂತಕ್ಕಂಥದ್ದು ರಾಸಾಯನಿಕ ವಸ್ತು ಬಿಡುಗಡೆ ಆಗ್ತದೆ. ಈ ಡೋಪಮೈನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಿಡುಗಡೆ ಆಗ್ತದೆ. ಆದರೆ ಇಂಥ ವಸ್ತುಗಳನ್ನು ಸೇವನೆ ಮಾಡಿದಾಗ ಅಧಿಕ ಪ್ರಮಾಣದಲ್ಲಿ ಡೋಪಮೈನ್ ಬಿಡುಗಡೆ ಆಗ್ತದೆ. ಅದರಿಂದ ಹೆಚ್ಚು ಹೆಚ್ಚು ಖುಷಿ ಆಗ್ತದೆ. ಮನುಷ್ಯನಿಗೆ ಹೆಚ್ಚು ಖುಷಿ ಆದಾಗ ಇನ್ನೂ ಹೆಚ್ಚು ಸೇವನೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಸೇವನೆ ಮಾಡ್ತಾ ದುಶ್ಚಟಕ್ಕೆ ಬಿದ್ದು ಬಿಡ್ತಾರೆ. ಅದಿಲ್ಲೇ ಬದುಕೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮನುಷ್ಯ ಬದಲಾವಣೆ ಆಗಿಬಿಡ್ತಾನೆ. ಬಿ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದಾಗ ಅನೇಕ ವಿಚಾರಗಳನ್ನು ವ್ಯಸನದ ಬಗ್ಗೆ ನಮಗೆಲ್ಲ ತಿಳಿಪಡಿಸಿದ್ದಾರೆ. ಮುಖ್ಯವಾಗಿ ವ್ಯಸನ ಅನ್ನೋದು ನಾವೆಲ್ಲರೂ ಯೋಚನೆ ಮಾಡುವಂಥದ್ದು ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಸಿಗರೇಟ್ ಸೇವನೆ ಆಗಿರ್ಬೋದು. ಇದು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಇತ್ತೀಚಿನ ಯುವ ಪೀಳಿಗೆ ಇದಕ್ಕೆ ಅತ್ಯಂತ ಬಾಧಿತರಾಗ್ತಾ ಇದ್ದಾರೆ. ಅದು ಪ್ರಮುಖವಾಗಿ ನಾವು ಅಭಿವೃದ್ಧಿ ಹೊಂದುವಂಥ ನಗರಗಳಲ್ಲಿ ಒಂದಾದಂಥ ಮಂಗಳೂರಲ್ಲಿ ಕೂಡ ಇದರ ಪ್ರಮಾಣ ಹೆಚ್ಚಾಗಿದೆ. ದಕ್ಷತೆಯಿಂದ ಕೆಲಸ ನಿರ್ವಹಿಸತಕ್ಕಂತಹ ಪೊಲೀಸ್ ಇಲಾಖೆಯ ಅತ್ಯಂತ ಎಚ್ಚರಿಕೆಯ ಕಣ್ಗಾವಲ್ಲೂ ಕೂಡ ಈ ಥರದ ಚಟುವಟಿಕೆಗಳು ನಡೀತಾ ಇದೆ ಅಂದರೆ ಇದರ ಬೇರು ಎಷ್ಟು ಆಳವಾಗಿ ಇಳಿದಿದೆ ಅನ್ನೋದನ್ನು ನಾವು ಸಾಮಾಜಿಕರಲ್ಲಿ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹಾಗೂ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ವ್ಯಸನರಾಗುವವರು ಬೇರೆ ಯಾರು ಇರೋದಿಲ್ಲ. ನಮ್ಮ ಮನೆಯ ಮಕ್ಕಳೇ ಇರ್ತಾರೆ. ಅವರು ನನ್ನ ಮನೆಯಲ್ಲಿ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಆಗದೆ ಇರ್ಬೋದು, ಆದರೆ ಪಕ್ಕದ ಮನೆಯವರಾದರೆ ಅವ್ರು ಎಲ್ಲೋ ಒಂದು ಕಡೆ ನಮಗೆ ಸಂಬಂಧಿಗಳೇ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮಗಳ ಜವಾಬ್ದಾರಿ ಏನಪ್ಪ ಅಂದರೆ ಈ ಥರದ ಪ್ರಕರಣಗಳನ್ನು ಕಂಡು ಬಂದರೆ ಅತ್ಯಂತ ಶೀಘ್ರವಾಗಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರಬೇಕು. ನಮ್ಮ ದೇಶದ ಅಭಿವೃದ್ಧಿಯನ್ನು ನಾಶ ಮಾಡಲಿಕ್ಕೆ ಈ ಥರದ ಚಿಕ್ಕ ಏನು ಪ್ರಕರಣಗಳಿದೆ ಅದಷ್ಟೇ ಸಾಕಾಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಯುವ ಜನಾಂಗದ ಜನಸಂಖ್ಯೆ ಅತ್ಯಂತ ಜಾಸ್ತಿ ಹೊಂದಿದೆ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೇವೆ. ಅದು ತುಂಬ ಜನಸಂಖ್ಯೆ ಹೊಂದಿರತಕ್ಕಂಥದ್ದು. ಆ ಒಂದು ಯುವ ಸಮೂಹವನ್ನೇ ನಾವು ನಾಶ ಮಾಡಿದರೆ ನಮ್ಮ ದೇಶ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕೆಲಸಗಳಿಗಿಂತಲೂ ಅವರು ತಗೊಂಡಂಥ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳಿದರೆ, ಸಮಾಜದಲ್ಲಿ ವ್ಯಸನ ಮುಕ್ತ ಆದರೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಸ್ಪಷ್ಟ ಮತ್ತು ಸ್ವಸ್ಥ್ಯ ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳಿಕೊಂಡು ಅವರ ಜೀವಮಾನದಲ್ಲಿ ಇಡೀ ವ್ಯಸನವನ್ನು ಜನರು ಬಿಡಬೇಕು, ಚಟವನ್ನು ಬಿಡಬೇಕು ಅಂತ ಹೇಳಿಕೊಂಡು ಕೆಲಸ ಮಾಡಿ ಇವತ್ತು ನಮ್ಮ ಮುಂದೆ ಅವರ ಕೆಲಸಗಳಿಗಿಂತಲೂ ಅವರು ತಗೊಂಡಂಥ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳಿದರೆ, ಸಮಾಜದಲ್ಲಿ ವ್ಯಸನ ಮುಕ್ತ ಆದರೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಸ್ಪಷ್ಟ ಮತ್ತು ಸ್ವಸ್ಥ್ಯ ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳಿಕೊಂಡು ಅವರ ಜೀವಮಾನದಲ್ಲಿ ಇಡೀ ವ್ಯಸನವನ್ನು ಜನರು ಬಿಡಬೇಕು, ಚಟವನ್ನು ಬಿಡಬೇಕು ಅಂತ ಹೇಳಿಕೊಂಡು ಕೆಲಸ ಮಾಡಿ ಇವತ್ತು ನಮ್ಮ ಮುಂದೆ ಅವರು